ವಾಟ್ಸಪ್ ನಂತೆ ನಮ್ಮ ದೇಶದಲ್ಲಿ ಮೆಸೆಂಜರ್ ಆಪ್ ಇರಬೇಕೆಂಬ ಕೋಟ್ಯಾಂತರ ಜನರ ಆಸೆ ಇವತ್ತು ನನಸಾಗಿದೆ. ನಮ್ಮದೇ ದೇಶದ ಒಂದು ಕಂಪನಿಯಾದ ಜೋಹೋ ಅರ್ಟೈ ಎಂಬ ಮೆಸೆಂಜರ್ ಆಪ್ ಅನ್ನು ಲಾಂಚ್ ಮಾಡಿದ್ದು, ಈಗಾಗಲೇ ಅದನ್ನು ಲಕ್ಷಾಂತರ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದು ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಆ್ಯಪ್ ಸೆಕ್ಯೂರ್ ಇದೆನಾ? ನಮ್ಮದೇ ದೇಶದ ಒಂದು ವಾಟ್ಸಪ್ ತರದ ಆ್ಯಪ್ ಯಾಕೆ ಬೇಕು ಅಂತ ಹೇಳೋದಾದ್ರೆ, ಎಕ್ಸಾಂಪಲ್ ಈಗ ಚೀನಾದಲ್ಲಿ ಟಿಕ್ಟಾಕ್ ಆ್ಯಪ್ ಇದೆ. ಚೀನಾದಲ್ಲಿ ಅದೊಂದು ಎಜುಕೇಶನಲ್ ಆ್ಯಪ್, ಅಂದ್ರೆ ಎಜುಕೇಶನ್ ಸಂಬಂಧಪಟ್ಟ ಕಂಟೆಂಟ್ ಅನ್ನು ಪುಷ್ ಮಾಡ್ತಾ ಇರುತ್ತೆ, ಅದನ್ನ ಯೂತ್ಗೆ ತೋರಿಸ್ತಾ ಇರುತ್ತೆ. ಅದರಿಂದ ಆ ಯೂತ್ ನ ಮೈಂಡ್ ಸೆಟ್ ಕೂಡ ಅದೇ ರೀತಿಯಾಗಿ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಅದೇ ಟಿಕ್ಟಾಕ್ ಆ್ಯಪ್ ಬೇರೆ ದೇಶದಲ್ಲಿ ಹೇಳ್ಬೇಕಾದ್ರೆ ಒಂದು ಅಡಿಕ್ಟಿವ್ ಕಂಟೆಂಟ್ ಅನ್ನು ಎಂಟರ್ಟೈನ್ ಮಾತ್ರ ಪುಷ್ ಮಾಡ್ತೇವೆ. ಅದರಿಂದ ಎಷ್ಟೋ ಜನ ಯುವಕರು ಡೈವರ್ಟ್ ಆಗ್ತಾರೆ. ಆ ಡೈವರ್ಟ್ ಆದ ಕಾರಣಕ್ಕೆ ಅವ್ರ ಆರ್ಥಿಕತೆಯಲ್ಲಿ ಭಾಗಿಯಾಗಲ್ಲ, ಆರ್ಥಿಕತೆನೂ ಬೆಳೆದಿಲ್ಲ. ಹೀಗೆ ಚೀನಾ ಅವರದ್ದೇ ಟಿಕ್ಟಾಕ್ ಆ್ಯಪ್ ಇಂದ ಅವರ ಯುವಕರನ್ನು ಎಜುಕೇಟ್ ಮಾಡ್ತಾ ಬೇರೆ ದೇಶದ ಯುವಕರನ್ನು ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ಸ್ವದೇಶಿ ಆ್ಯಪ್ ಇರೋದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಂಪಲ್ ಈಗ ಇನ್ಸ್ಟಾಗ್ರಾಮ್ ನೋಡ್ಬೋದು ಯಾವ ರೀತಿ ಕಂಟೆಂಟ್ ಪುಷ್ ಮಾಡುತ್ತೆ ಅನ್ನೋದನ್ನು. ಇದ್ರ ಜೊತೆಗೆ ಸೆಕ್ಯೂರಿಟಿ ಇಶ್ಯೂಸ್ ಕೂಡ ತುಂಬಾ ಇರುತ್ತೆ. ಎಕ್ಸಾಂಪಲ್ ಈಗ ಅದೇ ಟಿಕ್ಟಾಕ್ ಅನ್ನು ಮಾತ್ರ ಬ್ಯಾನ್ ಮಾಡಿದಾಗ ಸೆಕ್ಯೂರಿಟಿ ಇಶ್ಯೂಸ್ ಆಗಿ ನಮ್ಮ ಡಾಟಾವನ್ನು ಲೀಕ್ ಮಾಡ್ತಾ ಇದೆ, ಬೇರೆ ಕಂಪ್ನಿಗೆ ಮಾರ್ಕೋತಾ ಇದೆ ಅಂತ. ಅದೇ ನಮ್ಮದೇ ದೇಶ ಸ್ವಂತ ಆ್ಯಪ್ ಇದ್ರೆ ನಮ್ಮ ಡಾಟಾ ನಮ್ಮಲ್ಲಿ ಸೆಕ್ಯೂರ್ ಆಗಿರುತ್ತೆ. ಅದ್ರ ಜೊತೆಗೆ ಈಗ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಅಂತ ಆ್ಯಪ್ಗಳಿಗೆ ನಾವು ಸಬ್ಸ್ಕ್ರಿಪ್ಷನ್ ತಗೋತೀವಿ, ಅಮೌಂಟ್ ಪೇ ಮಾಡ್ತೀವಿ. ಆ ಅಮೌಂಟ್ ಏನಾಗುತ್ತೆ ಬೇರೆ ದೇಶ ಕಂಪ್ನಿಗಳಿಗೆ ಹೋಗಿ ನಮ್ಮ ಹಣ ಬೇರೆ ದೇಶಕ್ಕೆ ಹೋಗುತ್ತೆ. ಅದೇ ನಮ್ಮ ದೇಶದಲ್ಲಿ ಅಂತ ಒಂದು ಆ್ಯಪ್ ಇದ್ರೆ ನಾವು ಪೇ ಮಾಡಿರೋ ಅಮೌಂಟ್ ಎಲ್ಲ ನಮ್ಮ ದೇಶದಲ್ಲಿ ಉಳಿದು ನಮ್ಮ ದೇಶದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಇದೇ ಕಾರಣಕ್ಕೆ ನಮ್ಮ ದೇಶದ ಆ್ಯಪ್ಗಳಿರೋದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ನಮ್ಮ ದೇಶದ ವಾಟ್ಸಪ್ ಆ್ಯಪ್ ಆದ ಅರ್ಟೈ ಬಗ್ಗೆ ಮಾತಾಡ್ಬೇಕಾದ್ರೆ, ಇದು ಕೂಡ ವಾಟ್ಸಪ್ ನಂತರ ಹಲವು ಫೀಚರ್ಗಳು ಹೊಂದಿದ್ದು ಮೆಸೇಜ್ ಮಾಡ್ಬೋದು, ಕಾಲ್ಸ್ ಮಾಡ್ಬೋದು, ನಮ್ಮ ಮೀಡಿಯಾಗಳನ್ನು ಶೇರ್ ಮಾಡ್ಬೋದು, ಸ್ಟೋರೀಸ್ ಇಡ್ಬೋದು, ಫ್ರೆಂಡ್ಸ್ ಕಳಿಸಿರೋ ಮೆಸೇಜ್ಗೆ ಸ್ಟಿಕ್ಕರ್ ರೂಪದ ರಿಪ್ಲೈಗಳನ್ನು ಕೂಡ ಮಾಡ್ಬೋದು. ವಾಟ್ಸಪ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಚರ್ಗಳು ಇದರಲ್ಲಿದ್ದು, ಆದರೆ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ವಾಯ್ಸ್ ಕಾಲ್ ಮತ್ತು ವಿಡಿಯೋ ಕಾಲ್ಗೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಇದೆ. ಆದರೆ ಇನ್ನು ಮೆಸೇಜ್ಗಳಿಗೆ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಮಾಡಿಲ್ಲ, ಅದ್ರ ಬಗ್ಗೆ ಕೆಲಸ ಮಾಡ್ತಿರೋ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ವಾಟ್ಸಪ್ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ರು. ಎಕ್ಸಾಂಪಲ್ ನೀವು ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ ಫ್ರೆಂಡ್ಸಿಗೆ ಯಾರಿಗೊಬ್ಬರಿಗೆ ಲಿಂಕ್ ಶೇರ್ ಮಾಡಿದ್ರೆ ಅದೇ ಪ್ರಾಡಕ್ಟ್ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಆಡ್ ಮುಖಾಂತರ ಬರುತ್ತೆ. ಅಂದ್ರೆ ಇಲ್ಲಿ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ವಾಟ್ಸಪ್ ನಲ್ಲಿ ನಿಜವಾಗೂ ಇದೆ ಅನ್ನೋದು ಡೌಟ್. ಇದಕ್ಕೆ ಕೇಂದ್ರ ಸರ್ಕಾರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಕೂಡ ಈ ಅರ್ಟೈ ಆಪ್ ಸೆಕ್ಯೂರ್ ಆಗಿ ಇದೆ, ನೀವು ವಾಟ್ಸಪ್ ಇಂದ ಸ್ವಿಚ್ ಆಗ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಮ್ಮ ದೇಶದ ಈ ಅರ್ಟೈ ಆಪ್ ವಾಟ್ಸಪ್ ಗೆ ಟಕ್ಕರ್ ಕೊಡುತ್ತಾ, ವಾಟ್ಸಪ್ ಅನ್ನು ಮೀರಿಸುತ್ತಾ ಅಂತ ಹೇಳೋದಾದ್ರೆ, ಇಲ್ಲಿ ವಾಟ್ಸಪ್ ಅನ್ನೋದು ವರ್ಲ್ಡ್ ವೈಡ್ ಯೂಸರ್ಸ್ ಜೊತೆಗೆ ನಮ್ಮ ದೇಶದಲ್ಲೇ 500 ಮಿಲಿಯನ್ಸ್ಗೂ ಹೆಚ್ಚಿಗೆ ಯೂಸರ್ಸ್ ಇದ್ದಾರೆ. ಇದನ್ನು ಬೀಟ್ ಮಾಡೋದು ಕಷ್ಟನೇ ಆಗಿರ್ಬೋದು, ಆದ್ರೆ ಯೂಸರ್ಸ್ ಈ ಆಪ್ ಅನ್ನು ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರೆ ಇದನ್ನು ಯಾರು ತಡೆಯೋಕ್ಕಾಗಲ್ಲ. ನನ್ನ ಕಡೆಯಿಂದ ಇರೋ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ದೇಶ ಆಪ್ ಗಳನ್ನು ನಾವು ಸಪೋರ್ಟ್ ಮಾಡಬೇಕು. ನಮ್ಮ ದೇಶದಲ್ಲೂ ನಮ್ಮದೇ ಆದ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನು ಯೂಸ್ ಮಾಡಿದ್ರೆ ನಾವು ಸೆಕ್ಯೂರ್ ಆಗಿರ್ತೀವಿ. ಇದೇ ಕಾರಣಕ್ಕೆ ಅರ್ಟೈ ಆಪ್ ಅನ್ನು ಕೂಡ ಒಂದ್ಸಲ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಅಂಡ್ ಡೌನ್ಲೋಡ್ ಮಾಡಿದ್ದೀರಾ ಅನ್ನೋದನ್ನು ಕಾಮೆಂಟ್ ನಲ್ಲಿ ಹೇಳಿ. ನಮಸ್ಕಾರ.